ಹಲೋ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ, ದಿವಟಿಗಲಿ ವೃಂದಾವನ ಸನ್ನಿಧಾನ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಬಂದ ನಿಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಎರಡು ಮಾತುಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಸನ್ನಿಧಾನ ದಿವಟಿಗೆಯಲ್ಲಿ ಬೃಂದಾಸರ ಆರಾಧನೆ ನಿಮಿತ್ತವಾಗಿ ಭಜನಾಮಂಡಲ ಸ್ಪರ್ಧೆ ಟೋಟಲ್ ಬಿಜಾಪುರದಿಂದ 19 ಭಜನಾಮಂಡಲಗಳು ಭಾಗವಹಿಸುತ್ತವೆ. 4 ಮಂದಿಗಳಿಗೆ ಗ್ಯಾಪ್ ಆಗಿದೆ. ಗಣೇಶ ಕುಮಾರ್ ಭಜನಾ ಮಂಡಳಿಯವರು ಮುಂದಿನ ತಂಡವನ್ನ ಅನಂತರದಲ್ಲಿ ಹೇಳ್ತೇನೆ. ಅವರು ಬಂದು ಒಂದು ಗಾನವನ್ನ ಪ್ರಸ್ತುತಪಡಿಸಬೇಕು. ಮುಖ್ಯ ಪ್ರಾಣ ಭಜನಾ ಮಂಡಳಿ ಅವರು ಒಂದು ಗಾನವನ್ನ ಪ್ರಸ್ತುತಪಡಿಸಬೇಕು.
ಶ್ರೀನಿವಾಸ್ ಅನುಗ್ರಹ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಪಟ್ರು. ಈಗ ಅದನ್ನೇ ಹೇಳ್ತಾ ಇದ್ರ ಆಚಾರ್ಯರು, ಒಂದು ದೊಡ್ಡದಾದಂತಹ ಸಮ್ಮಿಲನ ಅಂತಂದ್ರ ಈಗ ಭಜನಾ ಮಂಡಳಿಗಳು ಸೇರಿ ಪ್ರತಿ ತಿಂಗಳು ಆಗ್ಲೇ ಮಾತೆಯರು ಹೇಳಿದ್ರಲ್ಲ, ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ಆದ್ರೂ ಈ ತರದ ಕಾರ್ಯಕ್ರಮಗಳಾಗ್ತಾ ಇತ್ತು ಅಂದ್ರೆ ಸಮಾಜ ಒಂದು ಧರ್ಮದ ದಾರಿಯಲ್ಲೇನೆ ಉಳಿತದ ಅನ್ನುವಂತಹ ಮಾತನ್ನ ಆಚಾರ್ಯರು ತಿಳಿಸ್ತಾ ಇದ್ರು. ಈಗ ಸಭಾ ಕಾರ್ಯಕ್ರಮ ಸ್ಥಾನ ಮುಖ್ಯ ಪ್ರಾಣ ಭಜನಾ ಮಂಡಳಿ, ದ್ವಿತೀಯ ಸ್ಥಾನ ಮುಖ್ಯ ಪ್ರಾಣ ಬೇಕಾಗಿಲ್ಲ ಅಂತ ಅನಿಸ್ತದ. ಆಲ್ರೆಡಿ ಅವರು ಬಂದಾರ ಮುಂದೆ, ಆದರೂ ಹೇಳಲೇಬೇಕು ವಾಡಿಕೆ. ವಿಜಯ ವಿಠಲ ಭಜನಾ ಮಂಡಳಿಯವರು ಈ ವರ್ಷದ 2024-25 ಚಾಂಪಿಯನ್.